ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವರು ಒಬ್ಬ ನಿರ್ದೇಶಕರಾಗಿ ನಿರ್ಮಾಪಕರ ನೋವನ್ನ ಅರ್ತು ತುಂಬಾ ಬ್ರೀಫಾಗಿ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ. ಹೀಗೆ ಸಿನಿಮಾ ಮಾಡೋಕ್ಕೆ ಅಂತ ಹೊಟ್ಟ ಒಬ್ಬ ನಿರ್ಮಾಪಕನಿಗೆ ಯಾರೂ ಸಾಥ್ ಕೊಡಲ್ಲ. ಸಿನಿಮಾ ರಿಲೀಸ್ ಶುರು ಆದಾಗ, ಒಂದು ಕೆಲಸ ಶುರು ಆದಾಗ ಏನಿರುತ್ತೆ ಸಪೋರ್ಟು, ಸಿನಿಮಾ ರಿಲೀಸ್ ಆಗೋವರೆಗೂ ಅವರ ಸಪೋರ್ಟ್ ಇರಲ್ಲ, ಆ ಕೆಲಸ ಮುಗಿಯೋವರೆಗೂ ಸಪೋರ್ಟ್ ಇರಲ್ಲ. ಪ್ರತಿಯೊಬ್ಬ ಟೆಕ್ನಿಷಿಯನ್ನಿಂದ ಇರ್ಬೋದು, ಒಬ್ಬ ಆರ್ಟಿಸ್ಟಿಂದ ಇರ್ಬೋದು, ಎಲ್ಲರ ಹತ್ರನೂ ಒಂದು ಹೋರಾಟ ಮಾಡಬೇಕು ನಿರ್ಮಾಪಕರಾಗಿ. ನಿಜವಾಗ್ಲೂ ಎಲ್ಲೂ ₹1 ಬರ್ತಾ ಇಲ್ಲ ಸಿನಿಮಾಯಿಂದ ನಿರ್ಮಾಪಕನಿಗೆ, ಎಲ್ಲೂ ₹1 ವಾಪಸ್ ನಿರ್ಮಾಪಕರು ಥಿಯೇಟರ್ ಮುಂದೆ ನಂತರ ಕಣ್ಣೀರು ಹಾಕಿರೋರು ತುಂಬ ಜನ ಇರ್ತಾರೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗೆ ನನಗಿರೋದು ಒಂದು ಡೌಟ್ ಅಂದರೆ, ವಾಣಿಜ್ಯ ಮಂಡಳಿಯಲ್ಲಿ ಒಂದು ಲಕ್ಷ ದುಡ್ಡು ಕಟ್ಟಿಸ್ಕೊತಾರೆ. ಬಟ್ ಅವರಿಂದ ಅದೇ ನಿರ್ಮಾಪಕನಿಗೆ ಏನು ಮತ್ತೆ ವಾಪಸ್ ಏನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರು ಒಂದ್ಸಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಆದರೂ ಕರೆಸಿ, ನಿಮಗೆ ಯಾರಿಂದನಾದ್ರು ತೊಂದರೆ ಆಯ್ತಾ, ಆರ್ಟಿಸ್ಟಿಂದ ತೊಂದರೆ ಆಯ್ತಾ, ಡಿಸ್ಟ್ರಿಬ್ಯೂಟರಿಂದ ತೊಂದರೆ ಆಯ್ತಾ, ಥಿಯೇಟರ್ ಅವರಿಂದ ತೊಂದರೆ ಆಯ್ತಾ ಅಂತ ಒಂದು ಮಾತನ್ನ ಕೇಳಬೇಕು, ನಿರ್ಮಾಪಕನ ನೋವನ್ನ ಕೇಳಬೇಕು. ಇಲ್ಲಿ ಸಕ್ಸಸ್ ಕಾಣೋದಕ್ಕೆ ಅವ್ರ ಜೊತೆ ನಾವು ಏನು ಫಂಕ್ಷನ್ಗಳು ಮಾಡ್ತೀವಿ ಅದಕ್ಕಿಂತ ಒಬ್ಬ ನಿರ್ಮಾಪಕ ನೋವಲ್ಲಿರುವಾಗ ಅವ್ನಿಗೆ ಒಂದು ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಹೆಮ್ಮೆ ಪಡ್ತೀನಿ. ನಾಗೇಶ್ ಅಣ್ಣ ಅವರು ತುಂಬ ನೊಂದಿರೋರೆ, ಅವರು ತುಂಬ ಕಳ್ಕೊಂಡಿದ್ದಾರೆ, ಬಟ್ ಅವ್ರು ಸರ್ವೈವ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಂದ ನಿರ್ಮಾಪಕರ ಬೆನ್ನಿಗೆ ನಿಂತಿದ್ದಾರೆ ಅಂದರೆ ನಾವೆಲ್ಲರೂ ಒಗ್ಗೂಟಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಈ ಥರ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾವೆಲ್ಲರೂ ಒಗ್ಗೂಡೋಣ. ಇದು ಇಷ್ಟಕ್ಕೆ ಚರ್ಚೆಗೆ ಏನೂ ಸೀಮಿತವಾಗಿರೋದು, ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕು. ಒಂದು ನಿರ್ಮಾಪಕರಿಗೆ ಏನೋ ವೇದಿಕೆ ಸಿಗಬೇಕು. ಸಿನಿಮಾ ಮುಗಿದ ಮೇಲೆ ಆ ನಿರ್ಮಾಪಕ ಅಲ್ಲಿ ಏನಾರು ಇವಾಗ ಸೂಸೈಡ್ ಮಾಡ್ಕೊಂಡು ಅದು ಸಾಲ ಏನು ಆಗಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಸೊಲ್ಯೂಷನ್ಗಳನ್ನ ಹುಡುಕ್ಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸಂಘದ ಟ್ರೆಷರರ್ ಆಗಿದ್ದವರು, ಈಗೇನು ಕಲಾವಿದರ ಸಂಘ ಇದೆ ಟ್ರೆಷರರು, ಅಂಡ್ ಈಗಿಲ್ಲ, ವೆರಿ ಫೇಮಸ್ ಮ್ಯೂಜಿಷಿಯನ್ ಅವರು. ಬಾಲಿವುಡ್ಡಲ್ಲಿ ಸುಮಾರು ಶಾರುಖ್ ಖಾನ್ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಎಲ್ರಿಗೂ ಮ್ಯಾಜಿಕ್ ಅಂದರೆ ಸಿನಿಮಾ ಆ್ಯಕ್ಟ್ ಮಾಡಿ ಬಂದಿದ್ದಾರೆ. ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್. ಅವ್ರು ಹೇಳ್ತಾರೆ ಅಂದರೆ, ನಾನು ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್, ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಾವಿಬ್ಬರು ಚೆನ್ನೈಗೆ ಹೋಗಿದ್ದು, ಅವ್ರು ಹೇಳಿದ್ದು ಕರೆಕ್ಟ್. ಅದು ನಾವು ಒಂದು ಸಮಿತ್ ಅಟೆಂಡ್ ಮಾಡಿದ್ದು ಸಿನಿಮಾದು 3 ಡೇಸು. ಸೊ ಚಿತ್ರರಂಗ ಉಳಿಬೇಕು ಅಂದರೆ ನಾವು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋದು ನೋಡಬೇಕು. ಕನ್ನಡ ಚಿತ್ರರಂಗ ಅಂದರೆ ಭಾಳ ಅಂದರೆ ನಮ್ಮ ಮಾತೃಭಾಷೆ ಕನ್ನಡ. ನಾನಂತೂ ಕನ್ನಡದಲ್ಲೇ ಮಾತಾಡ್ತೀನಿ, ಎಲ್ಲೋದ್ರೆ ಇಂಗ್ಲೀಷ್ ಬರಲಿ ಹಿಂದಿ ಬರಲಿ, ಕನ್ನಡ ನಾವು ಬಿಡಬಾರ್ದು. ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಭಾಷೆನೂ ಬೆಳಿಬೇಕು. ಆದರೆ ಸ್ಟಡಿ ಮಾಡುವಾಗ ಎಲ್ಲವನ್ನೂ ನೋಡ್ಕೊಂಡು ಸ್ಟಡಿ ಮಾಡಬೇಕಾಗತ್ತೆ. ವರ್ಲ್ಡ್ ಸಿನಿಮಾ ಹೇಳಿದ್ರು. ಸೊ ರಮೇಶ್ ಅವರು ನೋಡಿ ಡಬಲ್ ಮಾಡಿ ತೋರಿಸಿದ್ದಾರೆ ಪ್ಲಾನ್. ಥ್ಯಾಂಕ್ ಯು. ಈ ತರ ದುಡ್ಡು ಮಾರ್ಕೆಟ್ ಅಲ್ಲಿ ಎಷ್ಟು ಬಿಟ್ಟಾರೆ ಅಂತ ಹೇಳಿ ಸರ್. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾರು ವೈಯಕ್ತಿಕವಾಗಿ ಅದು ಇದು ಅಂತ ಅನ್ಕೋಬೇಡಿ. ಏನಪ್ಪ ಅಂದರೆ, ಇದು ಸೋಮವಾರದಿಂದ ಶುರುವಾಗಿದ್ದು ಚರ್ಚೆ. ಡೆಫಿನೆಟ್ಲಿ ಸೋಮವಾರದಿಂದ 12:20 ಇದೇ ಸೋಮವಾರ. ಯಾರಿಗೂ ಸಹ ಗೊತ್ತಿದ್ದಿಲ್ಲ ಈ ರೀತಿ ಇಷ್ಟು ಜನ ಈ ಒಂದು ಮಿನಿಮಮ್ ಟೈಮ್ನಲ್ಲಿ ನಾವು ಸೇರ್ತೀವಿ ಅಂತ. ಪ್ರಾಬಬಲಿ ಟೈಮ್ 12:20 ಅನಿಸುತ್ತೆ. ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಕಲಾವಿದರು ಇರ್ತಕ್ಕಂಥದ್ದು, ಟೆಕ್ನಿಷಿಯನ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ ಇರ್ತಕ್ಕಂಥ ಒಂದು ಖುಷಿ ಆಗ್ತಾ ಇದೆ ನಿಜಕ್ಕೂ. ಇಲ್ಲಿ ಖುಷಿ ವಿಚಾರನೇ ಮಾತಾಡಬೇಕು, ಆದರೆ ಖುಷಿ ವಿಚಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ